ओम सत्यं ब्रह्म सत्यं प्रजापतिं प्रजापतिर्देवान् ते देवा सत्यमेवोपासते। ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1090ನೆಯ ಅನುಶಾಸನ ಪರ್ವದ 23ನೇ ಭಾಗವನ್ನು ಇವತ್ತು ನಾವು ನೋಡೋಣ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 22ನೇ ಅಧ್ಯಾಯ, ಅದರ 181 ಶ್ಲೋಕಗಳು ಕಳೆದ ದಿವಸ ಮುಕ್ತಾಯ ಕಂಡಿದ್ದವು. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 45ನೇ ಅಧ್ಯಾಯ 328ನೇ ಶ್ಲೋಕ, ವೈಷ್ಣವ ಪಾಠದಲ್ಲಿ 33ನೇ ಅಧ್ಯಾಯ 333 ಅಲ್ಲ 33ನೇ ಅಧ್ಯಾಯದ 292ನೇ ಶ್ಲೋಕ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 14ನೇ ಅಧ್ಯಾಯದ 340ನೇ ಶ್ಲೋಕ ಸಮಾಪ್ತವಾಗಿತ್ತು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಭಗವತ ಬಾದರಾಯಣೇನ ಸಮಸ್ತ ಪ್ರಾಣಿನಾಂ ಕಲ್ಯಾಣಾಯ ಪ್ರಣೀತಸ್ಯ ಅನುಶಾಸನ ಪರ್ವಣಃ ಶ್ರವಣವಿದಾನೀಂ ಪ್ರವರ್ತತೆ. ಅದ್ಯ ಖಲು ಭೀಷ್ಮಾಷ್ಟಮಿ. ಅದ್ಯ ಪ್ರಾತಃ ಕಾಲೇ ಭೀಷ್ಮಂ ಕುರುಕುಲ ಪಿತಾಮಹಂ ಉದ್ದೇಶ್ಯ ತಿಲತರ್ಪಣಾದಿಕಂ ಯವತರ್ಪಣಾದಿಕಂ ಚ ಸರ್ವೈಃ ಧಾರ್ಮಿಕ ಮಹಾಶಯೈಃ ಅಕಾರಿ. ಅದ್ಯ ಚ ಸಾಯಂಕಾಲೇ ತಸ್ಯೈವ ಕುರುಕುಲ ಪಿತಾಮಹಸ್ಯ ಶಾಂತನವಸ್ಯ ಶರತಲ್ಪಗತಸ್ಯ ಭೀಷ್ಮಸ್ಯ ಯಾನಿ ತತ್ವಗರ್ಭಿತಾನಿ ರಾಜ್ಯಶಾಸ್ತ್ರಗರ್ಭಿತಾನಿ ಕಿಂ ಬಹುನಾ ನೈಕವಿಧ ವಿಷಯಗರ್ಭಿತಾನಿ ವಚನಾನಿ ಯುಧಿಷ್ಠಿರಂ ಬಂಧುಹತ್ಯೆಯ ತಾತಪ್ಯಮಾನಂ ಪ್ರತಿ ಪ್ರೋಕ್ತಾನಿ. ತೇಷಾಂ ವಚನಾನಾಂ ಮಧ್ಯೆ ಉಪಮನ್ಯುನಾ ಮುನಿನಾ ಗೀತಾಂ ಶಿವಸ್ತುತಿಂ ಸರ್ವೇ ವಯಂ ಆಕರ್ಣಯಾಮಃ. ಗತೆ ದಿವಸೆ ಅಂತರ್ಯಾಮಿ ಸ್ತುತಿಃ ಮಿಶ್ರಸ್ತುತಿಃ ಇತ್ಯಾದಿ ರೂಪೇಣ ಭಾಗವತ ತಾತ್ಪರ್ಯೆ ಯಹ ಮಾರ್ಗಃ ಪ್ರಾಕಾಶಿ ಭಗವತ ಆಚಾರ್ಯೇಣ ಭಗವತ ಮಧ್ವಾಚಾರ್ಯೇಣ ಯೇನ ಪ್ರಕಾರೇಣ ಮಹಾಭಾರತಂ ಭಾಗವತಂ ಅನ್ಯಾಹ ಶ್ರುತಯಃ ಉಪನಿಷದಶ್ಚ ವ್ಯಾಖ್ಯೇಯಾನಿ ಭವಂತಿ. ಸರ್ವಂ ಚ ಶಾಸ್ತ್ರಂ ವ್ಯಾಖ್ಯೇಯಂ ಕೇನ ಪ್ರಕಾರೇಣ ಭವತಿ. ಶಾಸ್ತ್ರ ವ್ಯಾಖ್ಯಾನಸ್ಯ ಮಾರ್ಗದರ್ಶಿ ಸೂತ್ರಂ ಕಿಂ ಇತಿ ಭಗವತ ಆಚಾರ್ಯೇಣ ಸ್ವಸ್ಯ ಸರ್ವಮೂಲ ಗ್ರಂಥೇಷು ಮಾರ್ಗಃ ಪ್ರಾದೀಯತ. ತೇನೈವ ಮಾರ್ಗೇಣ ಯತ್ರ ಶಿವಃ ಸ್ತೂಯತೆ ತತ್ರ ಕಾನಿಚಿತ್ ವಿಶೇಷಣಾನಿ ಶಿವೇ ಅಮುಖ್ಯವೃತ್ಯ ಶಿವಾಂತರ್ಯಾಮಿಣಿ ನಾರಾಯಣೆ ಮುಖ್ಯವೃತ್ಯ
ಉಪಲಭ್ಯಂತೆ. ಸರ್ವಾಣ್ಯೇತಾನಿ ಸ್ತೋತ್ರಾಣಿ ಮಿಶ್ರ ಸ್ತೋತ್ರಾಣಿ ಇತಿ ಪರಿಗಣ್ಯಂತೆ ಇತಿ ಗತೆ ದಿವಸೆ ವ್ಯಾಖ್ಯಾನಂ ಕೃತಮಾಸೀತ್. ಭೀಷ್ಮಾಷ್ಟಮಿಯ ಈ ದಿವಸ ಪ್ರಾತಃ ಕಾಲದಲ್ಲಿ ನಾವು ಆ ಭೀಷ್ಮರನ್ನು ಕುರಿತು ಮಾಡಿದಂತಹ ತಿಲತರ್ಪಣ, ಯವತರ್ಪಣ ಇತ್ಯಾದಿಗಳಿಗಿಂತ ಕೂಡ ಹೆಚ್ಚು ಭೀಷ್ಮನಿಗೆ, ಭಗವಂತನಿಗೆ, ವ್ಯಾಸನಿಗೆ ಪ್ರಿಯವಾಗಬಲ್ಲದ್ದು ಆ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದಂತಹ ತತ್ವೋಪದೇಶ. ಅದನ್ನೇ ವ್ಯಾಸರು ಮಹಾಭಾರತದ ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿ ಹಿಡಿದಟ್ಟದ್ದು. ಆ ಮೂಲಕ ಆ ಭೀಷ್ಮಾಷ್ಟಮಿಯನ್ನ ನಾವು ಸಾರ್ಥಕವಾಗಿ ಕಳೀತಾ ಇದ್ದೇವೆ ಅನ್ನುವಂಥ ಒಂದು ಧನ್ಯತಾಭಾವವನ್ನ ಮೂಡಿಸಿಕೊಳ್ಳೋಣ. ಉಪಮನ್ಯು ಋಷಿಗೆ ಶಿವ ಪ್ರತ್ಯಕ್ಷನಾದಾಗ, ನೀನು ಅಪೇಕ್ಷೆ ಪಡುವಂಥ ಎಲ್ಲ ಕಾಮನೆಗಳನ್ನು ನಾನು ಈಡೇರಿಸ್ತೇನೆ ಅಂತ ಹೇಳಿದ. ನನ್ನ ಕಣ್ಗಳಿಂದ ಆನಂದ ಬಾಷ್ಪ ಉದುರಿದವು ಅಂತ ಹೇಳ್ತಾನೆ ಉಪಮನ್ಯು ಕೃಷ್ಣನಿಗೆ. ನಾನು ಅವನಿಗೆ ಹೇಳಿದೆ, ಸಫಲಂಚ ಅದ್ಯ ಜನ್ಮಮೇ, ಇವತ್ತು ನನ್ನ ಜನ್ಮ ಸಫಲವಾಯಿತು. ಯಾಕೆಂದ್ರೆ ಶಿವ ನನ್ನ ಎದುರಿಗೆ ಬಂದು ನಿಂತಿದ್ದಾನೆ. ಆ ಶಿವನನ್ನ ಸಾಮಾನ್ಯ ಮನುಷ್ಯರಾರು ಕೂಡ ನೋಡಲಾರರು. ಅಂಥವನನ್ನು ನಾನೀಗ ನೋಡಿದ್ದೇನೆ. ಕೋನ್ಯೋ ಧನ್ಯತರೋಮಯ, ನನಗಿಂತ ಹೆಚ್ಚು ಧನ್ಯನಾದವನು ಯಾರಿದ್ದಾನೆ ಈ ಜಗತ್ತಿನಲ್ಲಿ? ಇದೇ ಶಿವನನ್ನ ಜ್ಞಾನಿಗಳಾದವರು ತಮ್ಮ ಹೃತ್ಕಮಲದಲ್ಲಿ ಆರಾಧಿಸ್ತಾರೆ. ಎಲ್ಲ ಪ್ರಾಣಿಗಳ ಆದಿ ಕಾರಣ ಅವನು. ತನ್ನ ಶರೀರದ ಬಲಭಾಗದಿಂದ ಇವನೇ ಲೋಕ ಸೃಷ್ಟಾರನಾದಂತಹ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದ್ದಾನೆ. ಎಡಭಾಗದಿಂದ ಅವನೇ ವಿಷ್ಣುವನ್ನು ಸೃಷ್ಟಿಸಿದ್ದಾನೆ. ವಾಮಪಾರ್ಶ್ವಾತ್ ತಥಾ ವಿಷ್ಣು ಲೋಕ ರಕ್ಷಾರ್ಥಂ ಈಶ್ವರಂ. ಪ್ರಳಯ ಕಾಲ ಪ್ರಾಪ್ತ ಆದಾಗ ಇದೇ ಈಶ್ವರನೇ ರುದ್ರನನ್ನು ಕೂಡ ಸೃಷ್ಟಿಸಿದ. ಆ ರುದ್ರ ಈ ಪ್ರಳಯವನ್ನ ವಿನಷ್ಟವನ್ನಾಗಿ ಮಾಡಿದ. ಈ ಪ್ರಪಂಚವನ್ನ ಪ್ರಳಯ ಕಾಲದಲ್ಲಿ ವಿನಷ್ಟವನ್ನಾಗಿ ಮಾಡಿದ. ಯುಗಾಂತದಲ್ಲಿ ಎಲ್ಲ ಪ್ರಾಣಿಗಳನ್ನ ನುಂಗುವಂತೆ ಇದೇ ಶಿವ ಇರ್ತಾನೆ. ಸ್ಮೃತಿ ಆಕ್ಷಿಪ್ಯ ತಿಷ್ಠತೆ, ಜಗತ್ತನ್ನ ಪ್ರಳಯ ಕಾಲದಲ್ಲಿ ನುಂಗುವ ಪ್ರಸಂಗದಲ್ಲಿ ಎಲ್ಲರ ಸ್ಮೃತಿ ಶಕ್ತಿಯನ್ನು ಇವನು ಆಕ್ರಮಿಸಿ ಬಿಡ್ತಾನೆ, ಅಪಹರಿಸಿ ಬಿಡ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಯಾಕೆ ಹಾಗೆ? ಈಗಿನ ಕಲ್ಪದಲ್ಲಿ ಯಾವ ಶಾಸ್ತ್ರಗಳು, ಶ್ರುತಿಗಳು ಮೊದಲಾದದ್ದು ಬಳಕೆಯಲ್ಲಿದ್ದವೋ ಅವೆಲ್ಲ ಜನಮಾನಸದಿಂದ ಮರೆಯಾಗಿ ಬಿಡ್ತವೆ. ಮತ್ತೊಂದು ಸೃಷ್ಟಿಯಾಗಿ ಮತ್ತೆ ಪ್ರಜೆಗಳು ಹುಟ್ಟತೊಡಗಿದಾಗ ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿ ಅವನಿಗೆ ವೇದಗಳನ್ನ ಉಪದೇಶಿಸ್ತಾನೆ ಭಗವಂತ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಮ ದೇವಮಾತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರುವೈ ಶರಣಮಹಂ ಪ್ರಪದ್ಯೆ ಅಂತ ಒಂದು ಶ್ರುತಿ ಭಾಗವತ ತಾತ್ಪರ್ಯದಲ್ಲಿ ಉದ್ಧೃತವಾದದ್ದು. ಬ್ರಹ್ಮನನ್ನ ಸೃಷ್ಟಿಸ್ತಾನೆ. ಸೃಷ್ಟಿಸಿದ್ದು ಮಾತ್ರ ಅಲ್ಲ, ಅವನಿಗೆ ಈ ವೇದಗಳನ್ನು ಕೂಡ ಉಪದೇಶಿಸ್ತಾನೆ. ಹಿಂದಿನ ಕಲ್ಪದ ಕೊನೆಯಲ್ಲಿ ಎಲ್ಲರ ಸ್ಮೃತಿ ಶಕ್ತಿಯನ್ನ ಅವನು ಅಪಹರಿಸಿಬಿಟ್ಟಿದ್ದ. ಮತ್ತೆ ಆ ಸ್ಮೃತಿ ಶ್ರುತಿ ಶಕ್ತಿಯನ್ನ ಮುಂದಿನ ಸೃಷ್ಟಿಯ ಆರಂಭದಲ್ಲಿ ಎಲ್ರಿಗೂ ಕೂಡ ಕೊಡ್ತಾನೆ. ಅದೃಶ್ಯನಾಗಿದ್ದಾನೆ ಎಲ್ಲ ದೇವತೆಗಳಿಗೂ ಕೂಡ. ನೀನು ನನಗೆ ಪ್ರಸಿದ್ಧನಾಗಿದ್ರೆ ನನಗೆ ಏನು ವರ ಬೇಕು ನೀನು ಕೊಡಬೇಕಾದದ್ದು ಅಂದ್ರೆ ಶಾಶ್ವತವಾದಂತಹ ಅನನ್ಯವಾದಂತಹ ಭಕ್ತಿ ಭಾವವನ್ನ ನಿನ್ನಲ್ಲಿ ನನಗೆ ಕೊಡು. ಹಿಂದೆ ಆಗಿ ಹೋದ, ಮುಂದೆ ಆಗುವ, ಈಗ ನಡೆಯುವಂಥ
ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು ಅಂತ ನನ್ನ ಅಪೇಕ್ಷೆಯಾಗಿದೆ. ನನಗೆ ಮನೆಯಲ್ಲಿ ಬಡತನ ಇತ್ತು. ನನ್ನ ತಾಯಿ ನನಗೆ ಹಾಲು ಅನ್ನ ಕೊಡಲಿಕ್ಕೆ ಅಸಮರ್ಥಳಾಗಿದ್ಲು. ಕೇವಲ ನಾನು ನನ್ನ ಮನೆಯ ಸದಸ್ಯರ ಜೊತೆಗೆ ಮಾತ್ರ ಅಲ್ಲ, ಸಹ ಬಾಂಧವೈಹಿ ಎಲ್ಲ ಆಪ್ತೇಷ್ಟರ ಜೊತೆಗೆ ಕೂಡಿ ಹಾಲಿನಲ್ಲಿ ಊಟ ಮಾಡುವಂಥ ಸಂಪತ್ ಸಮೃದ್ಧಿಯನ್ನು ನೀನು ನನಗೆ ಕೊಡಬೇಕು. ನಿನ್ನ ಸಾನ್ನಿಧ್ಯವನ್ನ ಯಾವತ್ತು ನನ್ನಲ್ಲಿ ಇಡಬೇಕು. ಆಶ್ರಮೇಚ ಸದಾ ಮಹ್ಯಂ ಸಾನ್ನಿಧ್ಯಂ ವರಮಸ್ತುತೆ. ಈಶ್ವರ ಹೀಗೆ ಹೇಳಿದ್ದಂತೆ ಆ ಉಪಮನ್ಯುವಿಗೆ, ನೀನು ಮುಪ್ಪಿಲ್ಲದವನಾಗು, ಅಮರನಾಗು, ದುಃಖ ಇಲ್ಲದವನಾಗು, ಯಶೋವಂತನಾಗು, ಯಶಸ್ವಿ ತೇಜಸಾಯುಕ್ತ ದಿವ್ಯ ಜ್ಞಾನ ಸಮಾಹಿತ. ಎಲ್ಲ ಋಷಿಗಳು ನಿನ್ನನ್ನು ಅನುಗ್ರಹಿಸ್ತಾರೆ, ನಿನ್ನನ್ನು ಬಂದು ಗೌರವಿಸ್ತಾರೆ ನನ್ನ ಅನುಗ್ರಹದಿಂದ. ಸರ್ವಜ್ಞನಾಗು, ಶೀಲವಂತನಾಗು, ನಿನ್ನ ಯೌವನ ಕ್ಷೀಣಿಸದೆ ಹೋಗಲಿ. ಇದೆಲ್ಲ ಕೆಲವು ನಿರ್ದಿಷ್ಟ ಸಮಯದವರೆಗೆ ಅಂತ ಅದರ ಅರ್ಥ ಅಷ್ಟೆ. ಅಗ್ನಿಗೆ ಸಮಾನವಾದ ತೇಜಸ್ಸು ನಿನಗಿಲ್ಲಿ. ನೀನು ಇರುವ ಸ್ಥಳದಲ್ಲೇ ಕ್ಷೀರಸಾಗರ ಬಂದು ನಿನಗೆ ಉಪಸ್ಥಿತವಾಗಲಿ. ಕ್ಷೀರಸಾಗರ ಸಾನ್ನಿಧ್ಯದಲ್ಲಿ ನಿನಗೆ ಕೇವಲ ಹಾಲನ್ನು ಕೊಡುವಂತಹ ಒಂದೆರಡು ದನಗಳು ಮಾತ್ರ ಅಲ್ಲ, ಕ್ಷೀರಸಾಗರದ ಸಾನ್ನಿಧ್ಯದಲ್ಲೇ ನೀನು ಇರುವಂತೆ ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ. ಒಂದು ಕಲ್ಪ ಕ್ಷೀರೋದನಂ ಚ ಭುಂಕ್ಷತ್ವಂ ಅಮೃತೇನ ಸಮನ್ವಿತಂ ಬಂಧುಭಿ ಸಹಿತ ಕಲ್ಪಂ ತಥೋ ಮಾಂ ಉಪಯಾಸ್ಯಸಿ. ಒಂದು ಕಲ್ಪ ಕಾಲ, ಕಲ್ಪ ಅಂದ್ರೆ ಒಂದು ಮನ್ವಂತರ ಆಗಬಹುದು ಅಥವಾ ಒಂದು ದಿನ ಆಗಬಹುದು. ಚತುರ್ಮುಖ ಬ್ರಹ್ಮನ ಒಂದು ದಿನಕ್ಕೂ ಕಲ್ಪ ಅಂತಾರೆ. ಒಂದು ಮನ್ವಂತರ ಸುಮಾರು 30-32 ಕೋಟಿಗಳ ವರ್ಷ ಕಾಲದ್ದೊಂದು ಮನ್ವಂತರ, ಅದನ್ನು ಕಲ್ಪ ಅಂತ ಹೇಳ್ತಾರೆ. ಅದು ಸಣ್ಣದು. ಅದಕ್ಕಿಂತ ದೊಡ್ಡದು 432 ಕೋಟಿ ವರ್ಷದ ಹಗಲು, 432 ಕೋಟಿ ವರ್ಷದ ರಾತ್ರಿ ಚತುರ್ಮುಖ ಬ್ರಹ್ಮಂದು, ಅದನ್ನು ಕಲ್ಪ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ಒಂದು ಮಹಾಕಲ್ಪ ಅಂದ್ರೆ ಚತುರ್ಮುಖ ಬ್ರಹ್ಮನ 31,104,000 ಕೋಟಿ ವರ್ಷಗಳ ಮಹಾ ಆಯುರ್ಮಾನ ಏನಿದೆ ಅದನ್ನು ಕಲ್ಪ ಅಂತ ಹೇಳ್ತಾರೆ. ಇಲ್ಲೆಲ್ಲ ಕಲ್ಪ ಅಂತ ಬಂದಿರೋದು ಒಂದು ಮನ್ವಂತರ ಕಲ್ಪ ಅಂತ ನಾವು ತಿಳ್ಕೊಳ್ಬಹುದು. ಇದು ನನ್ನ ಆಲೋಚನೆ. ಕಲ್ಪ ಅನ್ನೋದು ಮೂರಕ್ಕೂ ಸಂಬಂಧಪಟ್ಟದ್ದಾಗಿದ್ರು ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಒಂದು ಮನ್ವಂತರ ಕಲ್ಪ ಅಷ್ಟೆ. ಮುಂದೆ ನನ್ನನ್ನು ನೀನು ಬಂದು ಸೇರು, ನಿನ್ನ ಕುಲ ಮುಂದುವರಿಯಲಿ, ಹೀಗೇನೆ ಶಾಶ್ವತವಾದ ಭಕ್ತಿಭಾವ ನಿನಗೆ ನನ್ನಲ್ಲಿ ಮೂಡಲಿ. ನನ್ನ ಸಾನ್ನಿಧ್ಯವನ್ನು ಕೂಡ ಯಾವತ್ತೂ ನಿನ್ನ ಆಶ್ರಮದಲ್ಲಿ ನಾನು ಇಡ್ತೇನೆ. ನೀನು ಸ್ಮರಿಸಿದ ಕೂಡಲೇ ನಿನಗೆ ನಾನು ಮತ್ತೆ ದರ್ಶನ ಕೊಡ್ತೇನೆ. ಇಷ್ಟೆಲ್ಲ ವರಗಳನ್ನು ಕೊಟ್ಟು ತತ್ರೈವ ಅಂತರಧೀಯತ, ಆ ಶಿವ ಅಲ್ಲಿ ಅದೃಶ್ಯನಾಗಿಬಿಟ್ಟ. ಕೃಷ್ಣನಿಗೆ ಆ ಉಪಮನ್ಯು ಹೇಳಿದ, ಎಲ್ಲರೂ ಸಿದ್ಧರು, ಯಕ್ಷರು, ಗಂಧರ್ವರು, ಅಪ್ಸರೆಯರೆಲ್ಲ ಇಲ್ಲಿ ಬಂದಿದ್ದಾರೆ. ಇವರೆಲ್ಲರೂ ಆ ಪರಮಾತ್ಮನ ಮಹಿಮೆಯನ್ನ, ಶಿವನ ಮಹಿಮೆಯನ್ನು ನೋಡಿದ್ದನ್ನ ನೀನು ನೋಡು ಅಂತ ಉಪಮನ್ಯು ಕೃಷ್ಣನಿಗೆ ಹೇಳಿದ. ಉಪಮನ್ಯುವಿಗೆ ಕೃಷ್ಣ ಹೇಳಿದ್ದನ್ನ ಕೃಷ್ಣನಿಗೆ ಉಪಮನ್ಯು ಹೇಳಿದ್ದು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ ನಾನು. ಕೃಷ್ಣನಿಗೆ ಉಪಮನ್ಯು ಹೇಳಿದ್ದನ್ನ ಆ ಕೃಷ್ಣ ಯುಧಿಷ್ಠಿರನಿಗೆ ಭೀಷ್ಮನ ಎದುರಿಗೆ ಹೇಳ್ತಿದ್ದಾನೆ. ಕೃಷ್ಣ ಉಪಮನ್ಯುವಿಗೆ ಮತ್ತೇನು ಮಾತಾಡಿದ್ದ ಆವಾಗ? ನೀನೇ ಧನ್ಯ, ನಿನಗಿಂತಲೂ ಪುಣ್ಯವಂತರಾದವರು ಯಾರು? ನಿನ್ನ ಆಶ್ರಮದಲ್ಲಿ ಸದಾ ಶಿವ ಪರಮಾತ್ಮನ ಸನ್ನಿಧಾನ ಇರ್ತದಲ್ಲ, ಅವನು ನಿನ್ನನ್ನು ಅನುಗ್ರಹಿಸಿದಂತೆ ಮಮಾಪ್ಯೇವಂ ನನ್ನನ್ನು ಹೀಗೆ ಅನುಗ್ರಹಿಸ್ತಾನೋ ಹೇಗೆ? ನನಗೂ ಅವನ ಅನುಗ್ರಹದಿಂದ ಸಂತಾನ ಮೊದಲಾದದ್ದು ಸಿಗಬೇಕಾಗಿದೆ.
ನನಗೂ ಆ ಶಂಕರ ದರ್ಶನ ಕೊಡ್ತಾನೇನೋ ಅಂತ ಕೃಷ್ಣ ಕೇಳಿದ. ನಾನು ಆ ಶಿವನನ್ನು ನೋಡಿದಂತೆ ನೀನು ಕೂಡ ಅವನನ್ನು ನೋಡ್ತಿ, ಏನೂ ಸಂಶಯ ಇಲ್ಲ. ದಿವ್ಯ ದೃಷ್ಟಿಯಿಂದ ನನಗಿದು ಗೊತ್ತಾಗಿದೆ. ಷಷ್ಠೇ ಮಾಸಿ ಮಹಾದೇವಂ ದ್ರಕ್ಷಸೆ ಪುರುಷೋತ್ತಮಂ. ಇನ್ನ 6 ತಿಂಗಳಿನಲ್ಲಿ ನೀನು ಆ ಶಿವನನ್ನ ಸಾಕ್ಷಾತ್ಕರಿಸ್ಕೋತಿ. ಆ ಮಹೇಶ್ವರನಿಂದ ನೀನು ಷೋಡಶ ಅಷ್ಟವು ವರಾಂಶ್ಚಾಪಿ, ಒಟ್ಟು 24 ವರಗಳನ್ನ ಅವನ ಮೂಲಕ ಪಡ್ಕೊಳ್ತೀವಿ. ನನಗೆ ಪ್ರತಿನಿತ್ಯವೂ ಕೂಡ ಈ ಎಲ್ಲ ವಿದ್ಯಮಾನಗಳು ತಿಳಿತಾ ಇರ್ತವೆ. ಅನೇಕ ಮುನಿಗಳನ್ನು ಅನುಗ್ರಹಿಸಿದ್ದಾನೆ ಆ ಶಿವ, ನಿನ್ನನ್ನು ಅವನು ಅನುಗ್ರಹಿಸೋದಿಲ್ಲೇನೋ. ಅದಕ್ಕೆ ನಾನು ಅವನನ್ನು ಕೇಳಿದೆ. ಕೃಷ್ಣ ಹೇಳ್ತಾನೆ, ಮುನಿಯೇ, ನಿನ್ನ ಅನುಗ್ರಹದಿಂದಲೇ ನನಗೆ ಶಿವನ ದರ್ಶನ ಆಗಬೇಕು. ಹೀಗೆ ಉಪಮನ್ಯು ಆ ವಿಷಯವನ್ನ ಕೃಷ್ಣನ ಜೊತೆ ಮಾತಾಡ್ತಿದ್ದಂತೆ 7-8 ದಿವಸಗಳು ಕಳೆದು ಹೋದವು. 8ನೇ ದಿವಸ ಆ ಉಪಮನ್ಯು ಕೃಷ್ಣನಿಗೆ ದೀಕ್ಷೆಯನ್ನ ಕೊಟ್ಟನಂತೆ. ಶಿವನನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಆ ಉಪಮನ್ಯು ಕೃಷ್ಣನಿಗೆ ದೀಕ್ಷೆ ಕೊಟ್ಟ. ದಿನೇ ಅಷ್ಟಮೇ ಚ ವಿಪ್ರೇಣ ದೀಕ್ಷಿತೋಹಂ ಯಥಾವಿಧಿ ದಂಡಿ ಮುಂಡಿ ಕುಶಿ ಚೀರಿ ಘೃತಾಕ್ತೋ ಮೇಖಲಿ ಯಥಾ. ದೀಕ್ಷೆ ಹೇಗೆ ಕೊಟ್ಟ, ಇದೊಂದು ವಿಚಿತ್ರವಾದ ವರ್ಣನ ಇದೆ ನೋಡಿ. ನನಗೆ ಶಿರೋಮುಂಡನ ಮಾಡಿಸಿದ, ಶರೀರಕ್ಕೆಲ್ಲ ತುಪ್ಪವನ್ನು ಬಳಿದ, ದಂಡ ದರ್ಭೆ ಮೊದಲಾದನ್ನು ಕೊಟ್ಟ, ಉಟ್ಕೊಳ್ಳಿಕ್ಕೆ ನಾರು ಮಡಿ ಕೊಟ್ಟ. ಮುಂದೆ ನಾನು ತಪಸ್ಸು ಪ್ರಾರಂಭಿಸಿದೆ. 1ನೇ ತಿಂಗಳು ಕೇವಲ ಹಣ್ಣು, 2ನೇ ತಿಂಗಳು ಕೇವಲ ನೀರು, 3, 4 ಮತ್ತು 5ನೇ ತಿಂಗಳನ್ನ ಕೇವಲ ನೀರು ಕುಡಿದು ಕಳೆದೆ. ಒಂದೇ ಕಾಲಿನ ಮೇಲೆ ತೋಳು ಮೇಲೆತ್ತಿ ತಪಸ್ಸು ಮಾಡ್ತಾ ಇದ್ದೆ. 6ನೇ ತಿಂಗಳಿನಲ್ಲಿ ನಾನು ಆ ಸೂರ್ಯನನ್ನ ನೋಡಿದೆ. ತೇಜಃ ಸೂರ್ಯ ಸಹಸ್ರಸ್ಯ ಅಪಶ್ಯಂ ದಿವಿ ಭಾರತ. ಶಿವ ತನ್ನ ಪಕ್ಕದಲ್ಲಿ ಉಮಾದೇವಿಯ ಜೊತೆಗಿದ್ದ. ನನ್ನ ಕಣ್ಣುಗಳು ಆ ಶಿವನನ್ನು ನೋಡಿದ ಕೂಡಲೇ ಅರಳಿದವು. ಸರ್ಪವನ್ನೇ ಯಜ್ಞೋಪವೀತವನ್ನಾಗಿ ಧರಿಸಿದ್ದ ಅವನು. ವ್ಯಾಲ ಯಜ್ಞೋಪವೀತಂ ಕಿರೀಟಿನಂ ಗಜಿನಂ ಶೂಲಪಾಣಿಂ ವ್ಯಾಘ್ರಾಜಿನಂ ಜಟಿಲಂ ದಂಡಪಾಣಿಂ ಪಿನಾಕಿನಂ ವಜ್ರಿಣಂ ತೀಕ್ಷ್ಣದಂಷ್ಟ್ರಂ ಶುಭಾಂಗದಂ ವ್ಯಾಲ ಯಜ್ಞೋಪವೀತಂ. ಅನೇಕ ಗಣಗಳು ಅವನ ಸುತ್ತಮುತ್ತಲು ನಿಂತ್ಕೊಂಡಿದ್ರು. 11 ಶತಾನ್ಯೇವಂ ರುದ್ರಾಣಾಂ ವೃಷವಾಹನಂ. ಆ ಶಿವನ 1100 ರುದ್ರ ರೂಪಗಳನ್ನು ನಾನು ಸ್ತುತಿಸಿದೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. 11 ಶತ ಅಂತಿದೆಯಲ್ಲ, ಅಂದ್ರೆ 1100 ಅಂತ, ಅದು ವೈಷ್ಣವ ಪಾಠದಲ್ಲಿ 11 ತಥಾ ಚೈನಂ ಅಂತ ಹೀಗಿದೆ. ಒಟ್ಟು 11 ರೂಪಗಳನ್ನು ನೋಡಿದ ಅಂತವೆ. ಒಟ್ಟಾರೆ 11 ರುದ್ರರಿದ್ದಾರೆ. ಆ ರುದ್ರದ ಗಣಗಳಿಗೆ ಅಧಿಪತಿಯಾದವನು ರುದ್ರ. 1100 ಪಾಠ ಸರಿಯೋ ಕೇವಲ 11 ಪಾಠ ಸರಿಯೋ ಅಂತ ತೀರ್ಮಾನ ಮಾಡೋದು ಕಷ್ಟ. ಆದರೂ ವೈಷ್ಣವ ಪಾಠದಲ್ಲಿರುವಂತೆ 11 ತಥಾ ಚೈನಂ 11 ರೂಪಗಳು ಅಂತ ತಿಳ್ಕೊಂಡ್ರೆ ಹೆಚ್ಚು ಯೋಗ್ಯ ಆಗ್ತದೆ. ದ್ವಾದಶಾದಿತ್ಯರು, ಅಷ್ಟವಸುಗಳು, ಸಾಧ್ಯರು, ವಿಶ್ವೇದೇವತೆಗಳು, ಅಶ್ವಿನಿ ದೇವತೆಗಳು ಆ ಪರಮಾತ್ಮನನ್ನ ನಾನಾ ವಿಧವಾದ ಮಂತ್ರಗಳಿಂದ ಸ್ತುತಿಸ್ತಾ ಇದ್ರು. ಇಂದ್ರನ ತಮ್ಮನಾದ ಉಪೇಂದ್ರ ಅಂದ್ರೆ ವಾಮನ, ಇವರೆಲ್ಲ ರಥಂತರ ಸಾಮವನ್ನ ಹಾಡ್ತಾ ಇದ್ರು. ಬ್ರಹ್ಮರ್ಷಿಗಳು ಆ ಮಹಾದೇವನನ್ನ ನಾನಾ ರೀತಿಯಾದ ಮಂತ್ರಗಳಿಂದ ಸ್ತುತಿಸ್ತಾ ಇದ್ರು. ಪೃಥ್ವಿ, ಅಂತರಿಕ್ಷ, ನಕ್ಷತ್ರ, ಗ್ರಹ, ನಿಮೇಶ, ಯುಗಚಕ್ರ, ಮುಹೂರ್ತಾಶ್ಚ ನಿಮೇಶಾಶ್ಚ ತಥೈವ ಯುಗ ಪರ್ಯಯಾಃ ದಿವ್ಯಾ ರಾಜನ್ ನಮಸ್ಯಂತಿ ವಿದ್ಯಾಃ ಸಪ್ತವಿಧಸ್ತಥಾ. ಎಲ್ಲರೂ
ಅಭಿಮಾನಿ ದೇವತೆಗಳು ಆ ಪರಮಾತ್ಮನಿಗೆ, ಶಿವ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ರು. ಸನತ್ ಕುಮಾರ, ವೇದಗಳು, ಇತಿಹಾಸಗಳು, ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಛಂದಸ್ಸುಗಳು, ವಸಿಷ್ಠ, ಯಜ್ಞದ ಅಂಗಾಂಗಗಳು, ನದೀ ದೇವತೆಗಳು, ಸರ್ಪ ದೇವತೆಗಳು, ದೇವಪತ್ನ್ಯ ಸಕನ್ಯಕಾ, ಅವರೆಲ್ಲರೂ ಮೂರ್ತಿಮಂತರಾಗಿ ಅಭಿಮಾನಿಗಳ ರೂಪದಿಂದ ಆ ಶಿವನನ್ನ ಸ್ತುತಿಸ್ತಾ ಇದ್ರು. ಗಂಧರ್ವಾಪ್ಸರೆಯರು ದಿವ್ಯ ತಾಳಗಳ ಜೊತೆಗೆ ಗಾನ ಮಾಡ್ತಾ, ಗೀತಾ ವಾದಿತ್ರ ಕೋವಿದಾಹ, ಕೆಲವು ವಾದ್ಯಗಳನ್ನು ನುಡಿಸ್ತಾ, ಹಾಡ್ತಾ ನರ್ತನ ಮಾಡ್ತಾ ಇದ್ರು. ವಿದ್ಯಾಧರರು, ಗಂಧರ್ವರು, ಗುಹ್ಯಕರು ಇವರೆಲ್ಲ ಆ ಶಿವನನ್ನ ಸ್ತುತಿಸ್ತಾ ಇದ್ರು. ಶಂಕರ ನನಗೆ ಎದುರಿಗಿದ್ದ. ಶಂಕರನನ್ನ ನಾನು ನನ್ನ ಎದುರಿಗೇನು ನಿಂತ್ಕೊಂಡು ನೋಡ್ತಾ ಇದ್ದೆ. ಆಗ ಆ ಶಿವನನ್ನ ದಿಟ್ಟಿಸಿ ನೋಡ್ಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಿದ್ದಾನೆ ಕೃಷ್ಣ. ಆಗ ಶಿವ ನನಗೆ ಈ ಮುಂದಿನಂತೆ ಹೇಳಿದ, ನನ್ನ ಕಡೆಗೆ ನೋಡು, ಅನೇಕ ಬಾರಿ ಈ ಹಿಂದೆ ನನ್ನನ್ನು ಆರಾಧನೆ ಮಾಡಿದ್ದೆ. ನನಗೆ ನಿನ್ನಲ್ಲಿರುವಷ್ಟು ಪ್ರೀತಿ ಬೇರೆ ಯಾರ ಮೇಲೂ ಕೂಡ ಇಲ್ಲ ಅಂತ ಶಿವ ಕೃಷ್ಣನಿಗೆ ಹೇಳಿದ. ಉಮಾದೇವಿಯು ಪ್ರಸನ್ನಳಾದರು, ಶಿವನೂ ಪ್ರಸನ್ನನಾದ. ನಾನು ಹೀಗೆ ಸ್ತುತಿಸಿದೆ, ನಮೋಸ್ತುತೆ ಶಾಶ್ವತ ಸರ್ವಯೋನೇ, ಬ್ರಹ್ಮಾಧಿಪಂ ತ್ವಾಂ ಋಷಯೋ ವದಂತಿ, ತಪಶ್ಚ ಸತ್ವಂ ಚ ರಜಸ್ತಮಶ್ಚ ತ್ವಾಮೇವ ಸತ್ಯಂ ಚ ವದಂತಿ ಸಂತಃ. ಸರ್ವರಿಗೂ ಕಾರಣೀಭೂತನಾದವನು, ಬ್ರಹ್ಮನಿಗೂ ಒಡೆಯನಾದವನು ನೀನು. ನಿನ್ನನ್ನೇ ತಪಸ್ಸು, ಸತ್ವಗುಣ, ರಜೋಗುಣ, ತಮೋಗುಣ, ಸತ್ಯಸ್ವರೂಪ ಅಂತೆಲ್ಲ ವರ್ಣನೆ ಮಾಡ್ತಾರೆ. ತ್ವಾಮೇವ ಸತ್ಯಂ ಚ ವದಂತಿ ಸಂತಃ. ಸತ್ಯ ಅಂತ ಯಾಕೆ ಹೇಳ್ತಾರೆ ಭಗವಂತನನ್ನ? ಬೃಹದಾರಣ್ಯಕ ಉಪನಿಷತ್ತು, ಐತರೇಯ ಉಪನಿಷತ್ತು, ಭಾಗವತ ಮೊದಲಾದ ಕಡೆ ಅದರ ವಿವರ ಇದೆ. ನಾನೊಂದು ಇವತ್ತು ಮಂಗಲಾಚರಣವನ್ನು ಮಾಡಿದೆ, ಅದನ್ನ ತಾವೆಲ್ಲ ಗಮನಿಸಿರಬೇಕು. ಸತ್ಯಂ ಬ್ರಹ್ಮ, ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಂಗಲಾಚರಣ. ಇದು ಕೂಡ ಸಂಕ್ಷಿಪ್ತವಾಗಿ ತಾರತಮ್ಯವನ್ನು ಹೇಳುವಂತಹ, ಅವರೋಹಣ ತಾರತಮ್ಯವನ್ನು ಹೇಳುವಂತಹ ಒಂದು ವಾಕ್ಯ. ಸತ್ಯಂ ಬ್ರಹ್ಮ, ಪರಮಾತ್ಮನು ಸತ್ಯನಾಗಿದ್ದಾನೆ. ಸತ್ಯಂ ಪ್ರಜಾಪತಿಂ, ಆ ಸತ್ಯ ಶಬ್ದ ವಾಚ್ಯನಾದ ಪರಮಾತ್ಮ ಪ್ರಜಾಪತಿಯನ್ನ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದ. ಪ್ರಜಾಪತಿರು ದೇವಾನ್, ಆ ಚತುರ್ಮುಖ ಬ್ರಹ್ಮ ಉಳಿದೆಲ್ಲ ದೇವತೆಗಳನ್ನು ಸೃಷ್ಟಿಸಿದ. ತೇ ದೇವ ಸತ್ಯಮೇವೋಪಾಸತೆ, ಆ ದೇವತೆಗಳು ಸತ್ಯವನ್ನೇ ಉಪಾಸಿಸ್ತಾರೆ. ಪರಮಾತ್ಮನನ್ನ ಸತ್ಯ ಸತ್ಯ ಅಂತ ಅವರು ಪ್ರಶಂಸಿಸ್ತಾರೆ, ಉಪಾಸಿಸ್ತಾರೆ. ಏನ್ ಹಾಗಂದ್ರೆ, ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ, ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ ಅಂತ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಭಗವಂತನಾದ ವಿಷ್ಣುವಿಗೆ ಸತ್ಯ ಅಂತ ಹೆಸರಿದೆ. ಯಾಕೆಂದ್ರೆ ಸತ್, ತಿ, ಯ ಅಂತ 3 ಅಕ್ಷರಗಳಿವೆ ಅಲ್ಲಿ. ಸತ್ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್, ತಿ ಅಂದ್ರೆ ಪೂರ್ಣ ಅಂತ ಅರ್ಥ. ಯ ಅಂತಂದ್ರೆ ಸರ್ವಜ್ಞ ಅಂತ ಅರ್ಥ. ಹೀಗೆ ಸರ್ವೋತ್ತಮತ್ವ, ಪೂರ್ಣತ್ವ ಮತ್ತು ಸರ್ವಜ್ಞತ್ವ, ಈ 3 ಕಾರಣಗಳಿಂದ ಸತ್, ತಿ, ಯ ಅಂತ ಕ್ರಮವಾಗಿ ಹೇಳಿ ಆ ಶಬ್ದವನ್ನ, ಆ 3 ಶಬ್ದಗಳನ್ನು ಒಟ್ಟುಗೂಡಿಸಿ ಒಂದು ಶಬ್ದವನ್ನಾಗಿ ಮಾಡಿ ಸತ್ಯ ಅಂತ ಭಗವಂತನನ್ನು ಕರೀತಾರೆ. ತೇ ದೇವ ಸತ್ಯಮೇವೋಪಾಸತೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ಪರಮಾತ್ಮ ಸತ್ಯನಾಗಿದ್ದಾನೆ ಅಂದ್ರೆ ಕೇವಲ ವಾಸ್ತವಿಕನಾಗಿದ್ದಾನೆ ಅಂತ ಅಷ್ಟೇ ಅರ್ಥ ಅಲ್ಲ. ಸತ್ಯ ಆಗಿರುವುದಂದ್ರೆ ಸರ್ವೋತ್ತಮ, ಪೂರ್ಣ ಮತ್ತು ಸರ್ವಜ್ಞ ಅಂತ ಅದರ ಅರ್ಥ. ನಿನ್ನನ್ನೇ ಸತ್ಯ ಅಂತ ಎಲ್ಲರೂ ಕೂಡ ಉಪಾಸನೆ ಮಾಡ್ತಾರೆ. ಈ ಅರ್ಥದಲ್ಲಿ ಭಗವಂತ ಒಂದೇ ಸತ್ಯ, ಜಗತ್ತೆಲ್ಲವೂ ಸುಳ್ಳು ಅಂದ್ರೆ ಭಗವಂತ ಒಬ್ಬನೇ ಸರ್ವೋತ್ತಮ, ಅವನೊಬ್ಬನೇ ಪೂರ್ಣ, ಅವನೊಬ್ಬನೇ ಸರ್ವಜ್ಞ. ಜಗತ್ತಿನಲ್ಲಿ ಉಳಿದವರೆಲ್ಲರೂ ಕೂಡ ಅಸರ್ವಜ್ಞರು, ಅಪರಿಪೂರ್ಣರು, ಸರ್ವೋತ್ತಮರು ಅಲ್ಲ. ಹೀಗೆ ಪರಮಾತ್ಮ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ ಅರ್ಥ. ಬ್ರಹ್ಮ, ರುದ್ರ, ವರುಣ ಎಲ್ಲವೂ ಕೂಡ ನೀನೇ ಆಗಿದ್ದೆ. ಧಾತ ತ್ವಷ್ಟ ವಿಧಾತಾತ್ಮಂ ಪ್ರಭು ಸರ್ವತೋಮುಖ ತ್ವಂ ವೈ ಬ್ರಹ್ಮ ಚ ರುದ್ರಶ್ಚ ವರುಣ ಅಗ್ನಿ ಮನು
ಭವಃ, ಚರಾಚರ ಪ್ರಾಣಿಗಳು ನಿನ್ನಿಂದ ಹುಟ್ಟಿವೆ, ನಿನ್ನಿಂದ ಅವೆಲ್ಲ ಸೃಷ್ಟವಾಗಿವೆ. ಚರಾಚರ ಪ್ರಾಣಿಗಳನ್ನೆಲ್ಲ ನೀನೇ ಸೃಷ್ಟಿಸಿದ್ದೆ, ನೀನೇ ಅವನ್ನ ನಾಶಪಡಿಸ್ತಿ. ಇಂದ್ರಿಯಗಳು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು ಅದು ನೀನೇ ಆಗಿದ್ದೆ. 7 ವಾಯುಗಳು, ಪ್ರವಾಹ ಮೊದಲಾದಂತಹ 7 ವಾಯುಗಳು. ಆ ವಾಯುಗಳ ಬಗ್ಗೆ ಕೂಡ ಹಿಂದೆ ಶಾಂತಿ ಪರ್ವದಲ್ಲಿ ಬಂದಿತ್ತು. ಆ 7 ವಾಯುಗಳನ್ನ ಈಗ ನೆನಪು ಮಾಡ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. 7 ಅಗ್ನಿಗಳಿವೆ. 7 ಅಗ್ನಿಗಳು ಹೀಗೆ ಇವೆ. ಶ್ರೌತಾಗ್ನಿ ಮತ್ತು ಸ್ಮಾರ್ತಾಗ್ನಿ ಅಂತ 2 ಅಗ್ನಿಗಳಿವೆ. ಶ್ರೌತಾಗ್ನಿಗಳು ಅಂದ್ರೆ ಶ್ರುತಿಯ ವೇದಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆಗಳನ್ನು ಮಾಡಲಿಕ್ಕೆ ಉಪಯುಕ್ತವಾಗುವ ಅಗ್ನಿಗಳು ಶ್ರೌತಾಗ್ನಿಗಳು. ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ, ಸಭ್ಯ, ಆವಸತ್ಯ ಅಂತ 5 ಅಗ್ನಿಗಳು. ನಮಗೆ 3 ಅಗ್ನಿಗಳು ಅಂತ ಎಲ್ಲ ಕಡೆ ಕೇಳಿರ್ತೀವಿ. ತ್ರೇತಾಗ್ನೇಯ ಅಂತೇಳಿ 3 ಅಗ್ನಿಗಳು ಅಂತ ಕೇಳಿರ್ತೀವಿ. ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹವನೀಯ ಅಂತ 3 ಕೇಳಿರ್ತೀವಿ. ಸಭ್ಯ, ಆವಸತ್ಯ ಅಂತ 2 ಸೇರಿ 5 ಆಗ್ತವೆ. ಅದಲ್ಲದೇನೆ ಸ್ಮಾರ್ತಾಗ್ನಿ ಮತ್ತು ಲೌಕಿಕಾಗ್ನಿ ಅಂತ ಇವೆರಡಿವೆ. ಒಟ್ಟಾರೆ 7 ಅಗ್ನಿಗಳಾಗ್ತವೆ. ಅದರ ಅರ್ಥವನ್ನು ಹೀಗೆ ನೋಡೋಣ. ದಕ್ಷಿಣಾಗ್ನಿ ಅಂದ್ರೆ ಯಜ್ಞಕ್ಕೆ ಉಪಯುಕ್ತ ಆಗುವಂತಹ ಪುರೋಡಾಶ ಅಂದ್ರೆ ಚರ್ವ ಮೊದಲಾದದ್ದೇನಿರ್ತದಲ್ಲ ಅದನ್ನ ಬೇಯಿಸಲಿಕ್ಕೆ ಉಪಯೋಗ ಮಾಡುವ ಅಗ್ನಿಗೆ ದಕ್ಷಿಣಾಗ್ನಿ ಅಂತ ಹೇಳ್ತಾರೆ. ಮತ್ತೆ ಪ್ರಾಯಶ್ಚಿತ್ತ ಹೋಮಗಳು, ಏನಾದರೂ ತಪ್ಪು ನಡೆದ್ರೆ ಯಜ್ಞದಲ್ಲಿ ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ಅಗ್ನಿಯು ಕೂಡ ಇದೇ ದಕ್ಷಿಣಾಗ್ನಿಯೇ. ಬ್ರಾಹ್ಮಣ ಭೋಜನ, ಯಜ್ಞದಲ್ಲಿ ಬ್ರಾಹ್ಮಣರಿಗೆ ಏನು ಭೋಜನ ಮಾಡಿಸ್ಬೇಕು, ಆ ಭೋಜನವನ್ನ ಮಾಡಿಸ್ಲಿಕ್ಕೆ ಯಾವ ಅಗ್ನಿಯಲ್ಲಿ ಅನ್ನವನ್ನು ಬೇಯಿಸಬೇಕೋ ಅದು ಕೂಡ ದಕ್ಷಿಣಾಗ್ನಿ. ಈ ದಕ್ಷಿಣಾಗ್ನಿಗೆ 3 ಪ್ರಯೋಜನಗಳು: ಪುರೋಡಾಶದ ಪಚನ, ಬೇಯಿಸುವಿಕೆ, ಪ್ರಾಯಶ್ಚಿತ್ತದ ಹೋಮ ಮತ್ತು ಬ್ರಾಹ್ಮಣ ಭೋಜನ. ಆಹವನೀಯ ಅಂದ್ರೆ ಪ್ರಧಾನ ಯಾಗ. ಯಾವ ಪ್ರಧಾನ ಯಾಗವನ್ನು ಮಾಡಬೇಕು ಅಂತ ಯಜಮಾನನಾದವನು ಉದ್ದೇಶಿಸಿರ್ತಾನೋ ಅಂತಹ ಪ್ರಧಾನ ಹೋಮಕ್ಕೆ ಉಪಯೋಗವಾಗುವ ಅಗ್ನಿಯ ಆಹವನೀಯ. ಗಾರ್ಹಪತ್ಯ ಅಂದ್ರೆ ಹೆಸರೇ ಹೇಳುವಂತೆ ಗೃಹಪತಿ. ಆ ಅಗ್ನಿಹೋತ್ರಿಗಳಾದಂತಹ ಯಜಮಾನರು ನಿತ್ಯ ತಮ್ಮ ಮನೆಯಲ್ಲಿ ಅಗ್ನಿಯೊಂದನ್ನು ಎಂದು ಆರದಂತೆ ಸಂರಕ್ಷಿಸಿಟ್ಟಿರ್ತಾರಲ್ಲ, ಅದಕ್ಕೆ ಗೃಹಪತಿಯ ಅಗ್ನಿಯೇ ಗಾರ್ಹಪತ್ಯಾಗ್ನಿ ಅಂತ ವರ್ಣಿಸ್ತಾರೆ. ಸಭ್ಯ ಮತ್ತು ಆವಸತ್ಯ ಅಂತ ಒಂದಿದೆ. ಸಭ್ಯವೂ ಕೂಡ ಅಗ್ನಿ ಸಂರಕ್ಷಣೆಗಾಗಿ ಉಪಯೋಗ ಆಗುವಂಥದ್ದು. ಅದಕ್ಕೊಂದು ಪ್ರತ್ಯೇಕವಾದ ಉದ್ದೇಶ ಇದೆ, ಅದು ವಿದ್ಯಾರ್ಥಿ ಭೋಜನ. ವಿದ್ಯಾರ್ಥಿಗಳಾದವರು, ಒಂದು ಗುರುಕುಲದಲ್ಲಿದ್ದ ವಿದ್ಯಾರ್ಥಿಗಳು ಭೋಜನ ಮಾಡಲಿಕ್ಕಾಗಿ ಯಾವ ಅನ್ನವನ್ನು ಬೇಯಿಸಬೇಕು ಆ ಅನ್ನವನ್ನು ಬೇಯಿಸಲಿಕ್ಕೆ ಉಪಯೋಗ ಆಗುವ ಅಗ್ನಿಯೇ ಸಭ್ಯ ಅನ್ನುವ ಅಗ್ನಿ ಅಂತ ಕೇಳಿ ಬರ್ತದೆ. ಆವಸತ್ಯ ಅಂತಿದೆ, ಅದು ಕೂಡ ಅಗ್ನಿ ಸಂರಕ್ಷಣೆಗೆ ಉಪಯೋಗ ಆಗುವಂತಹ ಅಗ್ನಿಗಳು ಅಂತಿಷ್ಟು. ಈ 5 ಅಗ್ನಿಗಳ ಬಗ್ಗೆ ಹಿಂದೆ ನಾನು ಅಧ್ಯಯನ ಮಾಡಿದಾಗ ನನಗೆ ತಿಳಿದು ಬಂದಿತ್ತು. ಇವಿಷ್ಟು ಶ್ರೌತಾಗ್ನಿಗಳು, ಅಂದ್ರೆ ವೇದೋಕ್ತವಾದ ಕರ್ಮಗಳನ್ನು ಮಾಡಲಿಕ್ಕೆ ಬೇಕಾಗುವಂತಹ 5 ಅಗ್ನಿಗಳು. ಸ್ಮಾರ್ತಾಗ್ನಿ ಅಂದ್ರೆ ಸ್ಮೃತಿ ಪುರಾಣೋಕ್ತವಾದ ಕರ್ಮಗಳನ್ನು ಮಾಡಲಿಕ್ಕೆ ಉಪಯುಕ್ತ ಆಗುವಂತಹ ಅಗ್ನಿಯೇ ಸ್ಮಾರ್ತಾಗ್ನಿ. ಲೌಕಿಕಾಗ್ನಿ ಅದಲ್ಲದೇನೆ ಬೇರೆ ಯಾವುದಾದ್ರೂ ಉದ್ದೇಶ, ಧಾರ್ಮಿಕ ಉದ್ದೇಶಗಳಲ್ಲದೇನೆ ಬೇರೆ ಉದ್ದೇಶಕ್ಕಾಗಿ ಉಪಯುಕ್ತ ಆಗುವಂತಹ ಅಗ್ನಿಯನ್ನು ಲೌಕಿಕ ಅಗ್ನಿ ಅಂತ ಹೇಳ್ತಾರೆ ಅಂತ ಹೀಗೆ ನನಗೆ ಕಂಡಿದೆ. ಅಗ್ನಿಯ ಬಗ್ಗೆ, ಅಲ್ಲಿ ಬೇಯಿಸುವಂತಹ ಆಹಾರದ ಬಗ್ಗೆ ನಮಗೆ ಕಂಡು ಬಂದಾಗ ರುದ್ರನ ಕುರಿತಾಗಿ ಇನ್ನೊಂದು ಅಂಶವನ್ನು ನಾವು ನೆನಪು ಮಾಡಿಕೊಳ್ಬೇಕು. ಅವನು ಶರೀರದ ಅಭಿಮಾನಿ, ಮನಸ್ಸಿನ ಅಭಿಮಾನಿ. ಅದಲ್ಲದೆ ಅವನು ಇನ್ನೊಂದೆರಡಕ್ಕೆ ಅಭಿಮಾನಿಯಾಗಿದ್ದಾನೆ. ದ್ರವ್ಯೇಶ ಶಂಕರ ಪ್ರೋಕ್ತಃ, ಕ್ರಿಯೇಶೋ ಗರುಡ ಸ್ಮೃತಃ, ಕಾರಣೇಶಸ್ತಥಾ ಬ್ರಹ್ಮ, ವಾಯುರಾಧಾರಪಸ್ಮೃತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಎಲ್ಲ ದ್ರವ್ಯಗಳಿಗೆ, ಯಜ್ಞೋಪಯುಕ್ತವಾದ ಎಲ್ಲ ದ್ರವ್ಯಗಳಿಗೆ ಒಡೆಯನಾದವನು ರುದ್ರ. ಎಲ್ಲ ಕ್ರಿಯೆಗಳಿಗೆ, ಯಜ್ಞ ಕ್ರಿಯೆಗಳಿಗೆ ಉಪಯುಕ್ತ ಒಡೆಯನಾದವನು, ಅದನ್ನು ನಮ್ಮಿಂದ ಮಾಡಿಸಬೇಕಾದವನು ಗರುಡ.
ಎಲ್ಲ ಕಾರಣಗಳಿಗೆ, ಯಜ್ಞಕ್ಕೆ ಉಪಯುಕ್ತ ಆಗುವಂತಹ ಎಲ್ಲ ಕಾರಣ ದ್ರವ್ಯಗಳು, ಅವುಗಳಿಗೆ ಅಧಿಪತಿಯಾದವನು ಬ್ರಹ್ಮ. ವಾಯು ಆಧಾರಪನಾಗಿದ್ದಾನೆ. ಯಾವ ಪ್ರದೇಶದಲ್ಲಿ ಯಜ್ಞ ನಡೀಬೇಕೋ ಆ ಆಧಾರಭೂತವಾದ ಪ್ರದೇಶಕ್ಕೆ ಅಧಿಪತಿಯಾದವನು ವಾಯು ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಹೀಗೆ ರುದ್ರ ಶರೀರಾಭಿಮಾನಿ, ಮನೋಭಿಮಾನಿ ಮತ್ತು ದ್ರವ್ಯದ ಒಡೆಯಾಗಿದ್ದಾನೆ. ಮತ್ತೊಂದು, ಆತನನ್ನು ಅನ್ನಾಭಿಮಾನಿ ಅಂತ ವರ್ಣನೆ ಮಾಡಿದ ಒಂದು ಪ್ರಸಂಗ ಛಾಂದೋಗ್ಯ ಭಾಷ್ಯದಲ್ಲಿದೆ. ಅನ್ನಾಭಿಮಾನಿ ರುದ್ರಶ್ಚ ಪ್ರಾಣಸ್ತ್ವಭಿಮಾನವಾನ್ ತೇಜೋಭಿಮಾನಿನಿ ಶ್ರೀಶ್ಚ ತಿಸ್ರಸ್ಥಾಹ ದೇವತಾಹ ಪುರಾ ಅಂತ. ಅನ್ನಾಭಿಮಾನಿ ರುದ್ರ, ಅನ್ನದ ಅಭಿಮಾನಿಯೇ ರುದ್ರನಾಗಿದ್ದಾನೆ. ವಾಯು ನೀರಿನ ಅಭಿಮಾನಿಯಾಗಿದ್ದಾನೆ. ಲಕ್ಷ್ಮೀದೇವಿ ತೇಜಸ್ಸಿನ ಅಭಿಮಾನಿಯಾಗಿದ್ದಾಳೆ ಅಂತ ಬರುವ ಒಂದು ಭಾಗ. ಇದನ್ನೇ ದ್ರಾಪೆ ಅಂಧಸಸ್ಪತೆ ಅಂತ ರುದ್ರಾಧ್ಯಾಯದಲ್ಲಿ, ಅಂಧಸ್ ಅಂದ್ರೆ ಅನ್ನ, ಅನ್ನದ ಒಡೆಯನೇ, ಅನ್ನದ ಅಭಿಮಾನಿಯೇ ಅಂತ ಅವನನ್ನು ಸ್ತುತಿಸಿದ್ದಾರೆ. ನಿನ್ನ ಅನುಗ್ರಹದಿಂದಲೇ ಅಧ್ಯಯನ, ವ್ರತ ಇವೆಲ್ಲ ಸಾರ್ಥಕವಾಗಬೇಕು. ಕಾಮ, ಕ್ರೋಧ, ಭಯ, ಮೋಹ, ಮತ್ಸರ, ಆಧಿ, ವ್ಯಾಧಿ ಇವೆಲ್ಲ ನಿನ್ನ ತನವಹ ತವ, ಇವೆಲ್ಲ ನಿನ್ನ ಶರೀರಗಳು. ಹೇಗೆ ಅವನ ಶರೀರಗಳು ಅಂದ್ರೆ, ಎಲ್ಲ ಕಡೆ ಈ ಭಗವಂತನೇ ವ್ಯಾಪ್ತನಾಗಿದ್ದಾನೆ, ಅವೆಲ್ಲ ಅವನ ಅಧೀನವಾಗಿವೆ ಅಂತ ಅರ್ಥ. ಎಲ್ಲಾ ಭಾವಗಳು ಕೂಡ, ಮನುಷ್ಯರನ್ನು ಹುಟ್ಟುವಂತಹ ಎಲ್ಲಾ ಭಾವನೆಗಳು ಕೂಡ, ರಾಜಸ, ತಾಮಸ, ಸಾತ್ವಿಕ ಭಾವಗಳೆಲ್ಲವೂ ಕೂಡ ನನ್ನಿಂದಲೇ ಹುಟ್ಟುತ್ತವೆ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ವರ್ಣನೆ ಮಾಡಿದ್ದಾನೆ. ಹಾಗೆ ಈ ದುರ್ಗುಣಗಳು ಕೂಡ ಭಗವಂತನ ಶರೀರ, ಅರ್ಥಾತ್ ಅವನಿಗೆ ಅಧೀನವಾಗಿವೆ. ಕ್ರಿಯೆ, ವಿಕಾರ, ಪ್ರಣಯ, ಪ್ರಕೃತಿ, ಬೀಜ ಅವೆಲ್ಲವೂ ಕೂಡ ನಿನ್ನ ಸ್ವರೂಪವೇ ಆಗಿದೆ. ಮೂಲ ಕಾರಣಂ ಬೀಜಮವ್ಯಯಂ ಪ್ರಭಾವಾಶ್ಚಾಪಿ ಶಾಶ್ವತ. ನೀನು ಅವ್ಯಕ್ತ, ಪಾವನನಾಗಿದ್ದೆ, ಅಚಿಂತ್ಯನಾಗಿದ್ದೆ, ಹಿರಣ್ಮಯನಾದಂತಹ ಸೂರ್ಯನಾಗಿದ್ದೆ, ಗಣದೇವತೆಯಾಗಿದ್ದೆ, ಗಣದೇವತೆಗಳ ಅಧಿಪತಿಯಾಗಿದ್ದೆ. ಮಹಾತ್ಮನಾದಂಥ ನಿನ್ನನ್ನೇ ಈ 14 ಮಹತ್ ಆತ್ಮ, ಮತಿ, ಬ್ರಹ್ಮ ಮೊದಲಾದದ್ದು ವರ್ಣಿಸ್ತವೆ. ನಿನ್ನ ಸ್ವರೂಪವನ್ನು ತಿಳಿದ ಬಳಿಕನೇ ಜ್ಞಾನಿಗಳಿಗೆ ಈ ಭ್ರಮೆ ಪರಿಹೃತವಾಗ್ತದೆ. ತ್ವಾಂ ಬುದ್ಧ ಬ್ರಾಹ್ಮಣೋ ವಿದ್ವಾನ್ ನಮೋಹಂ ನ ಪ್ರಮೋಹಂ ನಿಗಚ್ಚತಿ. ಮತ್ತೆಂದೂ ಅವನಿಗೆ ಭ್ರಮೆ ಬರುವುದಿಲ್ಲ. ಸರ್ವ ಪ್ರಾಣಿಗಳ ಹೃದಯವಾಗಿದ್ದಿ ನೀನು, ಕ್ಷೇತ್ರಜ್ಞನಾಗಿದ್ದೆ. ಈ ಶರೀರವೇ ಒಂದು ಕ್ಷೇತ್ರ, ಅದನ್ನು ತಿಳ್ಕೊಂಡವನಿಗೆ ಪರಮಾತ್ಮನೇ ಆದ್ರಿಂದ ಅವನಿಗೆ ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಎಲ್ಲ ಕಡೆ ನಿನಗೆ ಕಿವಿಗಳಿವೆ, ಕಾಲ್ಗಳಿವೆ, ಕೈಗಳಿವೆ. ಸೂರ್ಯನ ಪ್ರಭೆ, ಅಗ್ನಿಯ ಜ್ವಾಲೆ ಇದೆಲ್ಲವೂ ನೀನೇ. ಅಣಿಮಾ, ಮಹಿಮಾ ಮೊದಲಾದ ಸಿದ್ಧಿಗಳು, ಅಷ್ಟಸಿದ್ಧಿಗಳು ಅಂತ ಏನು ಹೇಳ್ತಾರೆ, ಅವೆಲ್ಲ ನಿನ್ನ ಅಧೀನ. ನಿನ್ನನ್ನು ಆರಾಧಿಸಿದವರು ಜಿತೇಂದ್ರಿಯರಾಗ್ತಾರೆ, ಮುಕ್ತರಾಗ್ತಾರೆ. ಹೃದಯ ಗುಹೆಯಲ್ಲಿ, ನಮ್ಮ ಹೃದಯ ಗುಹೆಯಲ್ಲಿ ನಿನ್ನನ್ನು ಆತ್ಮ ಅಂತ ನಾವು ಉಪಾಸನೆ ಮಾಡಬೇಕು. ಪುರಾಣ ಪುರುಷ, ದಿವ್ಯ ಮಂಗಳ ವಿಗ್ರಹ ಅಂತ ಉಪಾಸನೆ ಮಾಡಬೇಕು ನಿನ್ನನ್ನ. ಕೊನೆಗೆ ನಿನ್ನನ್ನು ಬಂದು ಸೇರ್ತಾನೆ ಜ್ಞಾನಿಯಾದವನು. ತ್ವಾಮೇವ ವಿಶತೆ ಬುಧಃ. ಇಷ್ಟೆಲ್ಲ ನಾನು ಸ್ತೋತ್ರ ಮಾಡಿದಾಗ ಆ ಸ್ತೋತ್ರವನ್ನು ಕೇಳಿ ಇಡೀ ಜಗತ್ತು ಸಂತೋಷಪಟ್ಟಿತು. ಚರಾಚರಂ ಜಗತ್ ಸರ್ವಂ ಸಿಂಹನಾದ ಮಥಾಕರೋತ್. ಉಪಮನ್ಯು ಮಾಡಿದ ಕೃಷ್ಣ ಮಾಡಿದ ಸ್ತೋತ್ರ ಸರಿಯಾಗಿದೆ ಅನ್ನುವಂತೆ ಸಕಲ ಜಗತ್ತು ಅದನ್ನು ಅನುಮೋದಿಸಿತು. ಎಲ್ಲರೂ ಆ ಮಹಾದೇವನನ್ನ ನಮಸ್ಕರಿಸಿದರು. ಶಿವ ಉಮಾದೇವಿಯ ಕಡೆಗೆ, ಇಂದ್ರನ ಕಡೆಗೆ, ಮತ್ತೆ ನನ್ನ ಕಡೆಗೂ ಕೂಡ ನೋಡಿ ಹೇಳಿದ, ಕೃಷ್ಣನೇ, ನೀನು ನಮ್ಮಿಬ್ಬರಲ್ಲಿ ಶಿವಪಾರ್ವತಿಯರಲ್ಲಿ ಮಾಡಿದಂತಹ ಮಹಾಭಕ್ತಿಯನ್ನು ಈ ಜಗತ್ತೆಲ್ಲ ತಿಳಿದಿದೆ. ನಿನಗೆ ಕಲ್ಯಾಣವಾಗಲಿ. ನನಗೆ ನಿನ್ನಲ್ಲಿ ಅಪಾರವಾದ ಪ್ರೀತಿಯೂ ಇದೆ. ಯಾದವ ಶಾರ್ದೂಲನೇ, ಯದಿಕುಲ ಸಿಂಹನೇ, ನಿನಗೆ
ಏನು ಬೇಕಾಗಿರುವಂಥ ವರಗಳಿವೆ ಆ ವರಗಳನ್ನೆಲ್ಲ ಕೊಡ್ತೇನೆ, ಆ ವರಗಳನ್ನ ನೀನು ಸ್ವೀಕಾರ ಮಾಡೋ, ಯಾವ್ಯಾವ ವರಗಳು ಬೇಕು ಅಂತ ಅನ್ನೋದನ್ನು ಹೇಳು ಅಂತ ಆ ಶಿವ ಕೇಳಿದ. ಮುಂದೆ ಕೃಷ್ಣ ಅವನಿಗೆ ಯಾವ ವರಗಳನ್ನು ಕೇಳಿದ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 22ನೇಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 45ನೇಯ, ಮತ್ತೆ ವೈಷ್ಣವ ಪಾಠದಲ್ಲಿ 34ನೇಯ, ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 14ನೇಯ ಅಧ್ಯಾಯ ಸಮಾಪ್ತವಾಗಿದೆ. ಭೀಷ್ಮಾಷ್ಟಮಿ ಈ ದಿವಸ ನಾವು ಮಾಡಿದ ಈ ಶ್ರವಣದಿಂದ ಭೀಷ್ಮನ ಅಂತರ್ಯಾಮಿಯಾದಂಥ ಭಾರತೀಯ ಧರ್ಮದ ಮುಖ್ಯ ಪ್ರಾಣಾಂತರ್ಗತನಾದಂಥ ಲಕ್ಷ್ಮೀನಾರಾಯಣ ಪ್ರೀತನಾಗಲಿ ಅಂತ ನಾವು ಅನುಸಂಧಾನ ಮಾಡಿಕೊಂಡು ಈ ಭಾಗದ ಶ್ರವಣವನ್ನು ಇಲ್ಲಿಗೆ ಸಮಾಪ್ತಗೊಳಿಸೋಣ.